ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 1, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಸುನೇತ್ರಾ ಸ್ವಾರ್ನ್ ಇನ್ ಆಸ್ ಡೆಪ್ಯೂಟಿ ಸಿಎಂ ಆಫ್ ಮಹಾರಾಷ್ಟ್ರ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಲಿ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಡೆಪ್ಯೂಟಿ CMಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಏನಾದರೂ ಪ್ರೊವಿಷನ್ಸ್ಗಳಿದಾವ ಅಂತ ನಾವು ಕನೆಕ್ಟ್ ಮಾಡಬೇಕು. ಸುನೇತ್ರಾ ಅವರು ಇವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾದ ಮೇಲೆ ಅವರಿಗೆ ಸಿಗ್ತಾ ಇರತಕ್ಕಂಥ ಒಂದು ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂತಂದರೆ ಎಕ್ಸೈಸನ್ನು ನೋಡ್ಕೊಳ್ಳಲಿದ್ದಾರೆ. ಮೈನಾರಿಟಿ ಅಫೇರ್, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಅಲೋಕೇಶನ್ ಸಿಗಲಿದೆ ಅಂತ ನೋಡ್ಬೋದು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಡೆಪ್ಯೂಟಿ CM ಅಂತ ಬಂದಾಗ ಅವ್ರಿಗೂ ಸಹ ಕೆಲವೊಂದಿಷ್ಟು ಮಿನಿಸ್ಟ್ರೀಸ್ಗಳನ್ನು ಅಲೋಕೇಟ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ನಡಿನಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ಮಿನಿಸ್ಟ್ರಿ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. ಸಂವಿಧಾನಾತ್ಮಕವಾಗಿ ಇವಾಗ ಡೆಪ್ಯೂಟಿ CM ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂತಲೂ ನೋಡ್ತೀವಲ್ವಾ. ಪ್ರೈಮ್ ಮಿನಿಸ್ಟರ್ ಅವರ ಕೆಳಗೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇರೋದನ್ನು ನೋಡ್ತಾ ಇದ್ವಿ. CM ಕೆಳಗಡೆ ಇರುವಂಥದ್ದು ಡೆಪ್ಯೂಟಿ CM ಅಂತ ಗಮನ ಹರಿಸುವಂಥದ್ದು. ಸಂವಿಧಾನಾತ್ಮಕವಾಗಿ ನೋಡಿದರೆ ಯಾವುದೇ ರೀತಿಯಾಗಿ ಈ ಪೊಸಿಷನ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಪ್ರಿಲಿಮ್ಸಲ್ಲಿ ಇದು ಆಲ್ರೆಡಿ ಈ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಡೆಪ್ಯೂಟಿ CM ಅಂತ ಬಂದಾಗ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇದೊಂದು ಕೇವಲ ಆಡಳಿತಾತ್ಮಕವಾಗಿರ್ತಕ್ಕಂಥ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಅಡ್ಮಿನಿಸ್ಟ್ರೇಟಿವ್ ಅಥವಾ ಒಂದು ರಾಜಕೀಯವಾಗಿರ್ತಕ್ಕಂಥ ಅರೇಂಜ್ಮೆಂಟ್, ಪೊಲಿಟಿಕಲ್ ಅರೇಂಜ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಅವರು ತಮ್ಮ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಹಂತದಲ್ಲಿ ಕೆಲವೊಂದಿಷ್ಟು ಅಥಾರಿಟಿಯನ್ನು ಅಥವಾ ಡೆಲಿಗೇಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅಂತ ನೋಡಿದಾಗ ಇವಾಗ ನೋಡಿ, ಮೈನಾರಿಟಿ ಅಫೇರ್ಸ್ ಆಗಿರ್ಬೋದು, ಎಕ್ಸೈಸ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಇದಾವಲ್ಲ, ಇವುಗಳನ್ನು ನೋಡ್ಕೊಳ್ಳಿಕ್ಕಂತ ಅವ್ರಿಗೆ ಅಲೋಕೇಶನ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಬಂದಾಗ CM ಅವರನ್ನು ಅಸಿಸ್ಟ್ ಮಾಡಲಿಕ್ಕೆ ಡೆಪ್ಯೂಟಿ CM ಇರ್ತಾರೆ. PM ಅವರನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಸಿಸ್ಟ್ ಮಾಡಲಿಕ್ಕೆ ಡೆಪ್ಯೂಟಿ PM ಅವರ ಒಂದು ಕಾರ್ಯವನ್ನು ಗಮನ ಹರಿಸ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳನ್ನು ಅವ್ರಿಗೆ ಅಲೋಕೇಟ್ ಮಾಡಿರ್ತಾರೆ. ಸಮ್ಟೈಮ್ಸ್ ಫಿನಾನ್ಸನ್ನು ಕೊಡ್ತಾರೆ, ಹೋಮ್ ಮಿನಿಸ್ಟ್ರಿನೂ ಸಹ ಕೊಡ್ತಕ್ಕಂಥದ್ದಾಗಿ ನಾವು ಗಮನ ಹರಿಸ್ಬೋದು. ಇಲ್ಲಿ ಒಂದು ಕೋಆರ್ಡಿನೇಷನ್ ಇರುತ್ತೆ ಅಷ್ಟೇ. ಸರಿಯಾದಂಥ ಒಂದು ಕೋಆರ್ಡಿನೇಷನನ್ನು ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ಇವಾಗ ಸರ್ಕಾರದ ಏನಾದರೂ ಮೀಟಿಂಗ್ ಇರುತ್ತಂದರೆ, ಪಬ್ಲಿಕ್ ಪ್ರೋಗ್ರಾಮ್ ಇರುತ್ತೆ, ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ ಇರುತ್ತೆ, ಆವಾಗ PM ಅವರು ಅಥವಾ CM ಅವರು ಇಲ್ಲದೆ ಇರುವಂಥ ಹಂತದಲ್ಲಿ ಅವರು ರಿಪ್ರೆಸೆಂಟೇಟಿವ್ ಆಗಿ ಹೋಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಸೀನಿಯರ್ ಆಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಫೇಸ್ ಅಂತಲೇ ಹೇಳ್ಬೋದು ವೆನ್ ಇಟ್ ಕಮ್ಸ್ ಟು ದಿ ಕ್ಯಾಬಿನೆಟಲ್ಲಿ ಇವರ ಒಂದು ಇಂಪಾರ್ಟೆನ್ಸನ್ನು ಸಹ ಗಮನ ಹರಿಸುವಂಥದ್ದು. ಡೆಪ್ಯೂಟಿ CM ಆಗಿರ್ಬೋದು, ಡೆಪ್ಯೂಟಿ PMಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಪೊಸಿಷನನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸಮ್ಟೈಮ್ಸ್ ಇವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಇರುತ್ತಲ್ಲ, ಅವುಗಳನ್ನು ಪಾರ್ಟಿಸಿಪೇಷನ್ ಮಾಡೋಕ್ಕೆ PM ಅವರು ಡೆಪ್ಯೂಟಿ PMಗೆ ಡೈರೆಕ್ಷನ್ನು ಸಹ ನೀಡ್ಬೋದು. ಒಂದು ರಿಪ್ರೆಸೆಂಟೇಟಿವ್ ಆಗಿ ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಸ್ಟೆಬಿಲೈಸರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟು. ಇನ್ನು ಮುಂದಿನದಾಗಿ, ವಾಟ್ಸ್ ಏಲಿಂಗ್ ಇಂಡಿಯಾಸ್ ಬ್ಯಾಟರಿ ಸ್ಕೀಮ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಎನರ್ಜಿ ಸೆಕ್ಟರ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಧಾರದ ಮೇಲೆ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆಗಳನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. 2021ರಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಲಾಂಚ್ ಮಾಡಿರೋದಾಗಿ, ಅದರಲ್ಲೂ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ. ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಅಂತ ಬಂದಾಗ ಇಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಸ್ಟ್ರಾಂಗ್ ಆಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಂಚ್ ಮಾಡಿದ್ದಾರೆ. ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ನಡಿಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಡೊಮೆಸ್ಟಿಕಲಿ ನಾವು ಯಾಕೆ ಅಷ್ಟು ಎಫೆಕ್ಟಿವ್ನೆಸ್ಸನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ. ಇವಾಗ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ಸ್ ಅಂತ ಬಂದಾಗ ಇಲ್ಲಿ ಸರಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕು. ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ಸ್ ನಡಿನಲ್ಲಿ ಕೆಮಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡ್ತಾರೆ. ಈ ಒಂದು ಕೆಮಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ನಾವು ಸ್ಟೋರೇಜ್ ಕೆಪ್ಯಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು. ಈ ಒಂದು ಎಲೆಕ್ಟ್ರಿಕ್ ಎನರ್ಜಿಗೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ಬ್ಯಾಟರಿ ಜನ್ರೇಷನ್ ಮಾಡೋದು ಇಂಪಾರ್ಟೆಂಟು. ಕೆಮಿಕಲ್ ಎನರ್ಜಿ ಇವಾಗ ಸ್ಟೋರ್ ಆಗಬೇಕು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಟ್ರಿಯನ್ನು ನಾವು ತಯಾರಿಕೆ ಮಾಡಬೇಕಲ್ವಾ. ಬ್ಯಾಟ್ರಿಯನ್ನು ತಯಾರಿಕೆ ಮಾಡುವಂಥ ಹಂತದಲ್ಲಿ ನಮಗೆ ರಿಕ್ವೈರ್ಡ್ ಇರತಕ್ಕಂತಹ ಮಿನರಲ್ಸ್ಗಳಂತಂದರೆ ಲೀಥಿಯಂ ಅಯಾನ್ನ ಇಂಪಾರ್ಟೆನ್ಸ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಮ್ಯಾಂಗನೀಸ್, ಕೋಬಾಲ್ಟ್ ಆಗಿರ್ಬೋದು, ಲೀಥಿಯಂ ಅಯಾನ್ ಫಾಸ್ಫೇಟ್ ಆಗಿರ್ಬೋದು, ಸೋಡಿಯಂ ಅಯಾನ್ಗಳ ಒಂದು ಇಂಪಾರ್ಟೆನ್ಸನ್ನು ಗಮನಿಸ್ಬೋದು. ಇವೆಲ್ಲವೂ ಸಹ ಕ್ರಿಟಿಕಲ್ ಮಿನರಲ್ಸ್ಗಳಾಗಿದ್ದಾವೆ. ನಾವು ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೇಕು ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಅಡ್ವಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಮನ ಹರಿಸೋದಾದರೆ ಕೆಲವೊಂದಿಷ್ಟು ಕ್ರಿಟಿಕಲ್ ಮಿನರಲ್ಸ್ಗಳ ರಿಕ್ವೈರ್ಮೆಂಟ್ಸನ್ನು ನೋಡ್ಬೋದು. ಈ ಒಂದು ಯೋಜನೆ ನಡೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳು ಯಾಕೆ ಫೇಲ್ ಆಗ್ತಾ ಇದೆ ಈ ಒಂದು ಸ್ಕೀಮ್ ಅಂತಂದರೆ
ಅನ್ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಟೈಮ್ ಲೈನನ್ನು ಹೊಂದಿದ್ದಾರೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ಯಾಟ್ರೀಸ್ಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಿಗ್ ಫ್ಯಾಕ್ಟ್ರೀಸ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಟೆಂಪ್ರರಿ ಆಧಾರದ ಮೇಲೆ ಬಿಕಾಸ್ ಆಫ್ ಟೈಮ್ ಲೈನ್ ತುಂಬ ರೆಸ್ಟ್ರಿಕ್ಟ್ ಇರೋದ್ರಿಂದ ಅನ್ನುವಂಥ ಒಂದು ಆಸ್ಪೆಕ್ಟ್. ಆದರೆ ಇನ್ನೊಂದೆಡೆ ರಾ ಮಟೀರಿಯಲ್ಸ್ಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ನಾವು ಬೇರೆ ರಾಷ್ಟ್ರವನ್ನು ಡಿಪೆಂಡ್ ಆಗಬೇಕಾಗತ್ತೆ, ಅವಲಂಬನೆ ಆಗಬೇಕಾಗತ್ತೆ. ಚೈನಾವನ್ನು ನಾವು ಡಿಪೆಂಡ್ ಆಗಬೇಕಾಗತ್ತೆ. ರಾ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಕ್ವಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟೆಕ್ನಾಲಜಿಕಲಿ ಒಂದು ಸಪೋರ್ಟ್ ಬೇಕಾಗುತ್ತೆ. ಅದನ್ನು ಸಹ ನಾವು ಚೈನಾದ ಮೇಲೇ ಡಿಪೆಂಡ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಈ ಒಂದು ಆರ್ಟಿಕಲಲ್ಲಿ ಹೈಲೈಟ್ಸ್ ಮಾಡ್ತಾ ಇದ್ದಾರೆ. ಇವಾಗ ಚೈನೀಸ್ ಎಕ್ಸ್ಪರ್ಟ್ಸ್ಗಳು ಭಾರತಕ್ಕೆ ವಿಸಿಟ್ ಮಾಡೋದ್ರ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಫೋರ್ಸ್ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ದಂಗೆ ಆಗುತ್ತೆ. ಇದರಲ್ಲೂ ಸಹ ಕೆಲವೊಂದಿಷ್ಟು ಹರ್ಡಲ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ನಮ್ಮ ದೇಶದಲ್ಲಿ ಸ್ಕಿಲ್ ಇರತಕ್ಕಂತಹ ವ್ಯಕ್ತಿಗಳು ಇಲ್ಲ ಅನ್ನೋದಾಗಿ ಹೇಳ್ಬೋದು, ಸಫಿಷಿಯೆಂಟಾಗಿ ಇಲ್ಲ. ಹಾಗಾಗಿ ನಾವು ಬೇರೆ ರಾಷ್ಟ್ರದಿಂದ ಸಪೋರ್ಟನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಶಾರ್ಟ್ ಟರ್ಮಲ್ಲಿರುವಂಥ ಪ್ರಾಬ್ಲಮ್ ಏನಿದೆ, ಇವಾಗ ಫಾರಿನರ್ಸ್ಗಳ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ಇಮಿಡಿಯೇಟಾಗಿ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಈಸಿಯಾಗಿ ವಿಸಿಟ್ ಮಾಡಲಿಕ್ಕೆ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಬೇಕು. ವೀಸಾಸ್ಗೆ ಸಂಬಂಧಪಟ್ಟಂತೆ ಇಮಿಡಿಯೇಟಾಗಿ ಬರಲಿಕ್ಕೆ ಏನು ಹರ್ಡಲ್ಸ್ಗಳಿದ್ದಾವೆ ಅದನ್ನು ರಿಮೂವ್ ಮಾಡುವಂಥದ್ದಾಗಿರ್ಬೋದು. ಹಾಗೂ ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಟೈಮ್ ಲೈನನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ, ವಿಸಿಟ್ ಮಾಡುವಾಗ ಟೈಮ್ ಲೈನ್ ಕಡಿಮೆ ಇರುತ್ತೆ, 1 ಇಯರ್ ಈ ರೀತಿಯಾಗಿ ಅಷ್ಟೇ ಇರುತ್ತೆ. ಎಕ್ಸ್ಟೆನ್ಷನನ್ನು ಮಾಡೋದ್ರ ಮುಖಾಂತರ ಟೈಮ್ ಲೈನನ್ನು ಅವ್ರಿಗೆ ಎಕ್ಸ್ಟೆನ್ಷನ್ ಮಾಡಬೇಕು, ಇದರಿಂದ ನಮಗೆ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಸೊ ಪ್ರಸ್ತುತವಾಗಿ ಕೆಲವೊಂದಿಷ್ಟು ಪೆನಾಲ್ಟೀಸ್ಗಳನ್ನು ಹಾಕ್ತಾ ಇರ್ತಾರಲ್ಲ, ವೆನ್ ಇಟ್ ಕಮ್ಸ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ PLI ನಡಿನಲ್ಲಿ ಅವ್ರು ಬೆನಿಫಿಟನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತಲ್ಲ, ಆ ಒಂದು ಪೆನಾಲ್ಟೀಸ್ಗಳನ್ನು ರಿಮೂವ್ ಮಾಡುವಂಥದ್ದಾಗಿರ್ಬೋದು. ಲಾಂಗ್ ಟರ್ಮಲ್ಲಿ ನಾವು ಮಾಡಬೇಕು ಅಂತಂದರೆ ಇವಾಗ ಪ್ರಸ್ತುತವಾಗಿ ಏನೇನು ಪ್ರಾಬ್ಲಮ್ಗಳಿದ್ದಾವೆ, ರಾ ಮಟೀರಿಯಲ್ಸ್ ಅಂತ ಬಂದಾಗ ನಮ್ಮಲ್ಲಿರ್ತಕ್ಕಂತಹ ಮಿನರಲ್ಸ್ಗಳನ್ನು ನಾವು ಸರಿಯಾದಂಥ ಒಂದು ರಿಫೈನಿಂಗ್ ಕಂಡೀಷನಲ್ಲಿ ತರಬೇಕು ಅಂತ ಹೇಳ್ಬೋದು. ಲಾಂಗ್ ಟರ್ಮಲ್ಲಿ ಟೈಮ್ ಹಿಡಿಯುತ್ತೆ, ಬಟ್ ಇಮಿಡಿಯೇಟಾಗಿ ಏನು ಸೊಲ್ಯೂಷನ್ಸ್ ಇದೆ ಅದನ್ನು ನೋಡಬೇಕು ಅಂತ ರಿಪೋರ್ಟ್ನಲ್ಲಿ ಇರ್ತಕ್ಕಂಥ ಒಂದು ರೆಕಮೆಂಡೇಷನ್ಸನ್ನು ಕಾಣ್ಬೋದು. ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಈ ಒಂದು ಇಶ್ಯೂನ ಫಿಕ್ಸ್ ಮಾಡಬಹುದು ಅಂತ. ಲಾಂಗ್ ಟರ್ಮ್ ಅಂತ ಬಂದಾಗ ಕ್ರಿಟಿಕಲ್ ಮಿನರಲ್ಸ್ಗಳ ರಿಫೈನಿಂಗ್ ಅಂತ ಹೇಳಿದೆ. ಆಮೇಲೆ ಬ್ಯಾಟ್ರಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರಿಂಗನ್ನು ನಾವು ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ಸರಿಯಾಗಿ ಫೋಕಸ್ ಮಾಡಬೇಕು ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಲೆಂಟ್ಸ್ಗಳನ್ನು ನಾವು ಹುಟ್ಟು ಹಾಕಬೇಕು ಅನ್ನುವಂಥದ್ದಾಗಿರ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಫೋಕಸನ್ನು ಮಾಡೋದ್ರ ಮುಖಾಂತರ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು. ಡೊಮೆಸ್ಟಿಕ್ ಕೆಪಾಬಿಲಿಟಿಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಡೊಮೆಸ್ಟಿಕ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಹೊಂದಲಿಕ್ಕೂ ಸಹ ಆಗುತ್ತೆ ಅಂತ. ಏನು ಪ್ರಾಬ್ಲಮ್ಸ್ಗಳಿದ್ದಾವೆ, ಯಾವ ರೀತಿಯಾಗಿ ನಾವು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ, ಸೊ ಪ್ರಸ್ತುತವಾಗಿ ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದು ಸ್ಕೀಮ್ ಯಾಕೆ ಫೇಲ್ ಆಗ್ತಾ ಇದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಮುಂದಿನದಾಗಿ ಪ್ರಿಯಾ ಟ್ರಯಲ್ ಲಿಂಕ್ಸ್ B12 ಇಂಟೇಕ್ ಟು ಲಾಂಗ್ ಟರ್ಮ್ ಹೆಲ್ತ್ ಇನ್ ಬೇಬೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಹೆಲ್ತ್ ಆಸ್ಪೆಕ್ಟ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ B12ನ ಇಂಪಾರ್ಟೆನ್ಸನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದಾಗಿ ಪುಣೆ ಮ್ಯಾಟ್ರನಲ್ ನ್ಯೂಟ್ರಿಷನ್ ಸ್ಟಡಿಯ ಆಧಾರದ ಮೇಲೆ ಪ್ರಿಯಾ ಅನ್ನುವಂಥದ್ದಾದರೆ ಪುಣೆ ರೂರಲ್ ಇಂಟರ್ವೆನ್ಷನ್ ಇನ್ ಯಂಗ್ ಅಡೋಲ್ಸನ್ಸ್. ಈ ಒಂದು ಯೋಜನೆಯಲ್ಲಿ ವೈಟಮಿನ್ B12ಗೆ ಸಂಬಂಧಪಟ್ಟಂತೆ ಕೊರತೆಯನ್ನು ಹೋಗಲಾಡಿಸಲಿಕ್ಕೆ, ಇಂಪಾರ್ಟೆಂಟ್ಲಿ ವೈಟಮಿನ್ B12ನ ಇಂಪಾರ್ಟೆನ್ಸ್ ಏನಿದೆ, ನಮ್ಮ ದೇಹದಲ್ಲಿ ಬ್ಲಡ್ ಸೆಲ್ಸ್ಗಳು ಫಾರ್ಮೇಷನ್ ಆಗಲಿಕ್ಕೆ ಇದರ ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಜೊತೆಗೆ ನರ್ವ್ ಸೆಲ್ ಫಾರ್ಮ್ ಆಗಲಿಕ್ಕೂ ಸಹ B12ನ ಒಂದು ರಿಕ್ವೈರ್ಮೆಂಟ್ಸನ್ನು ನೋಡ್ತಾ ಇದ್ದೀವಿ. B12ನ ಕೊರತೆ ಇರೋದರಿಂದ ಫೀಟಲ್ ಗ್ರೋತು ತುಂಬ ಪುವರ್ ಕಂಡೀಷನಲ್ಲಿರುತ್ತೆ ಅಂತ ನೋಡ್ಬೋದು. ಈವನ್ ನ್ಯೂರಲ್ ಟ್ಯೂಬ್ನ ಒಂದು ಡಿಫೆಕ್ಟನ್ನು ಗಮನ ಹರಿಸ್ಬೋದು. ಲಾಂಗ್ ಟರ್ಮಲ್ಲಿ ಆ ಒಂದು ಬೇಬಿಯಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗಳು ತುಂಬ ಕಡಿಮೆ ಆಗೋದನ್ನು ನೋಡ್ಬೋದು. ಸೊ ಲೈಫ್ ಲಾಂಗ್ ಸಫರಿಂಗನ್ನು ಕಾಣುವಂಥ ಚಾನ್ಸಸ್ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ರಿಸ್ಕನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಡೋಲ್ಸನ್ಸ್ಗಳಿಗೆ ವೈಟಮಿನ್ B12 ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ ಸಪ್ಲಿಮೆಂಟ್ಸನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಮೊದಲು ಮಗು ಆಗುತ್ತಲ್ಲ, ಆ ಮಗುವಿನಲ್ಲಿರುವಂತಹ ಒಂದು ಬ್ಲಡ್ ಸೆಲ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಯಾವ ರೀತಿಯಾಗಿ ಕಾರ್ಡ್ ಬ್ಲಡ್ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿದೆ ಅನ್ನುವಂಥದ್ದನ್ನು, ಅಥವಾ ಜೀನ್ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿದೆ ಅಂತ ನೋಡಿದಾಗ ಒಂದು ಹೆಲ್ದಿ ಕಂಡೀಷನ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಹಾಗೂ ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಹೈಟ್ ಆ್ಯಂಡ್ ವೇಟ್ಗೆ ಸಂಬಂಧಪಟ್ಟಂತಹ ರೇಷನು ಸಹ ಐಡಿಯಲ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪಾಂಡೆರಲ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಇದೆ.
ಇಂಪಾರ್ಟೆಂಟ್ಲಿ ಪಾಂಡರಲ್ ಇಂಡೆಕ್ಸ್ ನಡಿನಲ್ಲಿ ಹೈಟ್ ಮತ್ತು ವೇಟ್ ಯಾವ ರೀತಿಯಾಗಿರಬೇಕು ರಿಲೇಟಿವ್ಲಿ ಒಂದು ಮಗುವಿನಲ್ಲಿ ಅಂತ ಗಮನ ಹರಿಸ್ಬೋದು. ವೈಟಮಿನ್ B12 ಕೊಟ್ಟಿರುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಈ ಒಂದು ಪಾಂಡರಲ್ ಇಂಡೆಕ್ಸ್ ಇಂಪ್ರೂವೈಸ್ ಆಗಿದೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇಲ್ಲಿ B12ನ ಇಂಪಾರ್ಟೆನ್ಸ್ ಏನಿದೆ, ನಮ್ಮ ಒಂದು ಜೀನ್ ಎಕ್ಸ್ಪ್ರೆಷನ್ ಅಂತ ಬಂದಾಗ, ಜೀನ್ ಆ್ಯಕ್ಟಿವಿಟಿ ಅಂತ ಬಂದಾಗ ರೆಗ್ಯುಲೇಷನ್ ಮಾಡಲಿಕ್ಕೆ ಬೇಕಾಗುವಂಥ ಇದು ಸಪೋರ್ಟನ್ನು ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ B12ನ ನಾವು ನೋಡಿದಾಗ ಒಂದು ವೇಳೆ B12 ಇಲ್ಲ ಅಂತಂದರೆ ಸಾಕಷ್ಟು ಮೆಟಬಾಲಿಕ್ ಚಾಲೆಂಜಸನ್ನು ಒಂದು ಮಗು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಈ ಒಂದು ಸ್ಟಡಿಯ ಆಧಾರದ ಮೇಲೆ B12 ಯಾವ ರೀತಿಯಾಗಿ ಬೆನಿಫಿಷಿಯಲ್ ಇದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಪರ್ ಡೇ ಆಧಾರದ ಮೇಲೆ 2 ಮೈಕ್ರೋಗ್ರಾಮ್ಸ್ಗಳನ್ನು ತೆಗೆದುಕೊಳ್ಬೋದು. ಓಕೆ, ಒಂದು ರೆಕಮೆಂಡೆಡ್ ಅಲೋವೆನ್ಸನ್ನು ಕೊಟ್ಟಿದ್ದಾರೆ. ಡೈಲಿ ಬೇಸಿಸ್ನ ಆಧಾರದ ಮೇಲೆ 2 ಮೈಕ್ರೋಗ್ರಾಮ್ಸ್ ಅಷ್ಟು ಕನ್ಸ್ಯೂಮ್ ಮಾಡ್ಬೋದು. ಬಹುಮುಖ್ಯವಾಗಿ ರಿಪ್ರೊಡಕ್ಟಿವ್ ಏಜಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಪ್ರೊವೈಡ್ ಮಾಡೋದ್ರ ಮುಖಾಂತರ ಮಕ್ಕಳ ಒಂದು ಆರೋಗ್ಯವನ್ನು ಎನ್ಶೋರ್ ಮಾಡಿದ್ದಾರೆ ಅಂತ ಈ ಒಂದು ರಿಸರ್ಚ್ ನಮಗೆ ಹೇಳ್ತಾ ಇದೆ. ಮುಂದಿನದಾಗಿ ವೈರಸಸ್ ಹೈಜಾಕ್ಸ್ ಕ್ಯಾಟರ್ಪಿಲ್ಲರ್ಸ್ ಗಟ್ ಬ್ರೈನ್ ಲಿಂಕ್ ಟು ಸ್ಪ್ರೆಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೈನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ವೈರಸಸ್ಗಳು ಕ್ಯಾಟರ್ಪಿಲ್ಲರ್ನ ಒಂದು ಗಟ್ಟನ್ನು ಹೈಜಾಕ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಯಾವ ರೀತಿಯಾದಂಥ ಒಂದು ಬಿಹೇವಿಯರಲ್ ಚೇಂಜ್ ಇದೆ ಅಂತ ಈ ಒಂದು ಆಸ್ಪೆಕ್ಟಿಗೆ ಟ್ರೀ ಟಾಪ್ ಡಿಸೀಸ್ ಅಂತಲೇ ಕರೀತಾರೆ. ಇಂಪಾರ್ಟೆಂಟ್ಲಿ ನಿಮಗೆ ಎಕ್ಸಾಮಲ್ಲಿ ಈ ರೀತಿಯಾದಂಥ ಯೂನಿಕ್ ಫೀಚರ್ನ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ವೈರಸ್ನ ಒಂದು ಸ್ಪ್ರೆಡ್ಡಿಂಗ್ ಎಫಿಷಿಯನ್ಸಿಯ ಆಧಾರದ ಮೇಲೆ ಈ ಒಂದು ಎಕ್ಸಾಂಪಲನ್ನು ಕನೆಕ್ಟ್ ಮಾಡ್ಬೋದು. ಈ ಒಂದು ವೈರಸ್ನ ನೇಮ್ ಯಾವ ರೀತಿಯಾಗಿದೆ, ಹಿಯರ್ NPV ವೈರಸ್. ಇದು ಕ್ಯಾಟರ್ಪಿಲ್ಗೆ ಅಟ್ಯಾಕ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಅದರಲ್ಲೂ ಕಾಟನ್ ಬಾಲ್ ವರ್ಮ್ ಕ್ಯಾಟರ್ಪಿಲ್ಲರ್ಗೆ ಅಟ್ಯಾಕ್ ಮಾಡಿರುವಂಥ ಒಂದು ಎಕ್ಸಾಂಪಲನ್ನು ಗಮನ ಹರಿಸ್ಬೋದು. ಯಾವಾಗ ಕ್ಯಾಟರ್ಪಿಲ್ಲರ್ ಕಂಪ್ಲೀಟಾಗಿ ವೈರಸ್ಸಿಂದ ಇನ್ಫೆಕ್ಟ್ ಆಗುತ್ತೆ, ಅದಾದ ಮೇಲೆ ಒಂದು ಪ್ಲ್ಯಾಂಟಲ್ಲಿರ್ತಕ್ಕಂಥ ಟಾಪ್ ರೀಜನ್ಗೆ ಹೋಗಿಬಿಟ್ಟು ಅಲ್ಲಿ ಸಾವಾಗೋದನ್ನು ನೋಡ್ಬೋದು. ನೆಕ್ಸ್ಟು ಆ ಒಂದು ಟಾಪ್ ರೀಜನಿಂದ ಕೆಳಗಡೆ ಕ್ಯಾಟರ್ಪಿಲ್ಲರ್ ಬೀಳೋದನ್ನು ನೋಡ್ಬೋದು. ಇದೇ ರೀತಿಯಾಗಿ ವೈರಸ್ ಮತ್ತೆ ನೆಕ್ಸ್ಟಲ್ಲಿ ಯಾವ್ಯಾವ ಕಕೂನ್ಸ್ಗಳಿರುತ್ತಲ್ಲ ಅದಕ್ಕೆ ಸ್ಪ್ರೆಡ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಮೊದಲು ಒಂದು ಕ್ಯಾಟರ್ಪಿಲ್ಲರ್ಗೆ ವೈರಸ್ ಇನ್ಫೆಕ್ಟ್ ಆದ ಮೇಲೆ ಅದರ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬದಲಾವಣೆಯನ್ನು ಮಾಡೋದಾಗಿ ಗಮನ ಹರಿಸ್ಬೋದು. ಜೊತೆಗೆ ಇನ್ಫೆಕ್ಟ್ ಆಗಿರತಕ್ಕಂತಹ ಗಟ್ ನಡಿನಲ್ಲಿ ಒಂದು ನ್ಯೂರೋ ಪೆಪ್ಟೈಡನ್ನು ಇದು ರಿಲೀಸ್ ಮಾಡುತ್ತೆ. ಓಕೆ, ಟ್ಯಾಕಿಕೈನಿನ್ ಅಂತಕ್ಕಂಥ ಒಂದು ನ್ಯೂರೋ ಪೆಪ್ಟೈಡನ್ನು ರಿಲೀಸ್ ಮಾಡುತ್ತೆ. ಈ ಒಂದು ಟ್ಯಾಕಿಕೈನಿನ್ ಏನು ಮಾಡುತ್ತೆ, ನೆಕ್ಸ್ಟ್ ಕ್ಯಾಟರ್ಪಿಲ್ಲರ್ಲಿರ್ತಕ್ಕಂತಹ ಬ್ಲಡ್ ಸ್ಟ್ರೀಮಲ್ಲಿ ಬದಲಾವಣೆಯನ್ನು ಮಾಡೋದಾಗಿ ಗಮನಿಸ್ಬೋದು. ಇದರ ಮುಖಾಂತರ ಒಂದು ಬ್ರೈನ್ಗೆ ಸಿಗ್ನಲನ್ನು ಪ್ರೊವೈಡ್ ಮಾಡುತ್ತೆ. ಬ್ರೈನಲ್ಲಿರ್ತಕ್ಕಂಥ ರಿಸೆಪ್ಟಾರ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಒಂದು ರಿಸೆಪ್ಟಾರ್ ನೇಮ್ ಅನ್ನೋದಾದರೆ HATKR ಅನ್ನುವಂಥ ಒಂದು ರೆಸೆಪ್ಟಾರನ್ನು ಆ್ಯಕ್ಟಿವೇಟ್ ಮಾಡೋದ್ರ ಮುಖಾಂತರ ನೆಕ್ಸ್ಟು ಆ ಒಂದು ಬಿಹೇವಿಯರಲ್ ಚೇಂಜಸನ್ನು ನಾವು ನೋಡ್ಬೋದು. ಯಾವ ರೀತಿಯಾಗಿ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಅಂದರೆ, ಇದು ಯಾಕೆ ಟಾಪ್ ರೀಜನಲ್ಲಿ ಹೋಗುತ್ತೆ, ಪ್ಲ್ಯಾಂಟಲ್ಲಿ ಟಾಪ್ ರೀಜನ್ ಹೋಗಲಿಕ್ಕೆ ಕಾರಣ ಅಂತಂದರೆ ಒಂದು ಲೈಟ್ನ ರಿಕ್ವೈರ್ಮೆಂಟ್ಸ್ ಇಲ್ಲಿ ಬಿಲ್ಡ್ ಆಗುತ್ತೆ. ಅಂದರೆ ಇದು ಲೈಟ್ಗೆ ಅಟ್ರಾಕ್ಟ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಬ್ರೈನಲ್ಲಿ ಆಲ್ರೆಡಿ ಸಿಗ್ನಲ್ ಕ್ರಿಯೇಟ್ ಆಗಿರುತ್ತಲ್ಲ, ಟ್ಯಾಕಿಕೈನಿನ್ ಇದಕ್ಕೆ ಕಾರಣ ಅಂತ ಹೇಳಿದ್ವಿ ಆಲ್ರೆಡಿ. ಇದೊಂದು ರೆಸೆಪ್ಟಾರ್ HATKR ಆ್ಯಕ್ಟಿವೇಟ್ ಮಾಡುತ್ತೆ ಅಂತ. ಇದರ ಮುಖಾಂತರ ಆ ಒಂದು ಕ್ಯಾಟರ್ಪಿಲ್ಲರ್ ಇನ್ನೇನು ಸಾಯಬೇಕು ಅನ್ನುವಂಥ ಹಂತದಲ್ಲಿ ಸನ್ಲೈಟಿಗೆ ಅಟ್ರಾಕ್ಟ್ ಆಗೋದನ್ನು ನೋಡ್ಬೋದು. ಹಾಗಾಗಿ ಟಾಪ್ ರೀಜನಲ್ಲಿ ಹೋಗುತ್ತೆ. ಇದೊಂದು ಬ್ರೈನ್ ಸಿಗ್ನಲಲ್ಲಿ ಬದಲಾವಣೆ ಆಗೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ, ಗಟ್ ರೀಜನಲ್ಲಿ ಆಗ್ತಾ ಇರುವ ಒಂದು ಸಿಗ್ನಲ್ನ ಮುಖಾಂತರ ಬ್ರೈನಲ್ಲಿ ಚೇಂಜಸ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ವೈರಸಸ್ಗಳು ಹೊಂದಿದ್ದಾವೆ ಅಂತ ಹೇಳ್ಬೋದು. ಇದರಿಂದ ಗೊತ್ತಾಗುತ್ತೆ ಗಟ್ ಆ್ಯಂಡ್ ಬ್ರೈನ್ಗೆ ಸಂಬಂಧಪಟ್ಟಂಥ ಒಂದು ಲಿಂಕೇಜನ್ನು ಯಾವ ರೀತಿಯಾಗಿ ಪ್ಯಾಥೋಜನ್ಸ್ಗಳು ಹೈಜಾಕ್ ಮಾಡ್ತಾ ಇದೆ ಅಂತ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.